ಯಾವತ್ತು ದಲಿತ ಸಂಘಟನೆಗಳು ಇಷ್ಟೊಂದು ಬಹಿರಂಗವಾಗಿ ನಾವು ಚುನಾವಣೆಯಲ್ಲಿ ತುಮುಕ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಹುಡುಕಿದಂತ ಇತಿಹಾಸ ಇದ್ದರೆ ಇವತ್ತು ಬಹಳ ಕ್ಯಾನ್ವಾಸ್ ಮಾಡಿದ್ರು. ನಾವು ಹೋಗ್ತಾ ಇದ್ವಿ ದಲಿತ ಮುಖಂಡರು, ಇಲ್ಲಪ್ಪ ನಮ್ಗೆ ಯಾರು ವಿಶ್ವಾಸ ಇಲ್ಲ ಅನ್ನೋದು ಒಂದು ಕೂಗಾದ್ರೆ ಇನ್ನೊಂದು ಕೂಗು ನಾವು ಸಂಘಟನೆ ನಮ್ಮ ಸಂಘಟನೆಗೆ ಇದಾಗುತ್ತೆ, ನಾವು ಇದು ಬಹಿರಂಗವಾಗಿ ಹೋಗಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಂಥದ್ದು. ಆಗ ಇವತ್ತು ಎಲ್ಲ ಸಂಘಟನೆಯ ಮುಖಂಡರು ಸೇರಿ ನಾವು ಇವತ್ತು ಹಾಸನ ಜಿಲ್ಲೆಯ ರಾಜಕಾರಣದ ಇತಿಹಾಸವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಇಲ್ಲಿ ಸೇರಿ ನಮ್ಮ ಜಿಲ್ಲಾ ಮುಖ್ಯವಾದ ಸಚಿವರಾದ ರಾಜಣ್ಣವರ ನಾಯಕತ್ವದಲ್ಲಿ, ಅವರ ಮುಖಂಡತ್ವದಲ್ಲಿ ಇವತ್ತು ಸೇರಿ ಈ ವಾಗ್ದಾನ ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರತಿಜ್ಞೆ ಮಾಡ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ತೀವ್ರನ ಕೊಟ್ಟು ಇವತ್ತು ಒಳ್ಳೆಯ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಹಳ ಉತ್ತಮವಾದಂತಹ ಸಂಗತಿ ಮತ್ತು ವಿಚಾರಧಾರಿರ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು 24 ಜನ 2 ಜನ ಮುಖಂಡರುಗಳೇ ಇಲ್ಲಿ ಸೇರಿದ್ದೀವಿ, ನಿರ್ಣಯ ಮಾಡಿ ಇದು ಒಂದು ಐತಿಹಾಸಿಕ ಸಭೆಯಲ್ಲಿ ನಾವೆಲ್ಲ ಭಾವಿಸಬೇಕಾಗುತ್ತೆ. ಈಗಲೇ ಗಾಜಿನಲ್ಲಿ ಒಂದು ನಿರ್ಣಯ ಆಯಿತು. ಆ ಗಾಜಿನ ಮನೆಯಲ್ಲಿ ಬೆಂಗಳೂರಿನ ಇದರಲ್ಲಿರ್ತಕ್ಕಂಥ ಇದರಲ್ಲಿ ಗಾಜಿನ ಮನೆಯಲ್ಲಿ ನಿರ್ಣಯ ಆಯಿತು. ಆ ನಿರ್ಣಯ ಪಾಠ ಆಯಿತು. ಆ ರೀತಿ ನೀವು ಇಲ್ಲಿ ಒಳ್ಳೆ ಸುಂದರವಾದಂತಹ ಈ ಬಿಲ್ಡಿಂಗ್ ಒಂದು ಕಡೆ ಒಳ್ಳೆ ನಿರ್ಣಯವನ್ನು ತಗೋತಾ ಇದ್ದೀವಿ. ಇವತ್ತಿನಿಂದ ಹಾಸನ ಜಿಲ್ಲಾ ರಾಜಕಾರಣಕ್ಕೆ ಒಂದು ಹೊಸ ತಿರುವು ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಸಮಯೋಚಿತವಾದಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದೀರಿ. ಸ್ವತಂತ್ರ ಭಾರತದಲ್ಲಿ 76-77 ವರ್ಷಕ್ಕೆ ಕಾಲಿಡ್ತಾರೆ. ನೀವು ಅವತ್ತಿನಿಂದ ಇವತ್ತಿನವರೆಗೂ ತಮ್ಮ ಮತದಾನವನ್ನು ಮಾಡಿಕೊಂಡು ತಾವು ಬಂದಿದ್ದೀರಿ. ಆದರೆ ಈ ದೇಶದಲ್ಲಿ ಸನಾತನ ಕಾಲದಿಂದ ಸನಾತನ ಇತಿಹಾಸದಿಂದ ಕೂಡ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದಿದೆ. ಅದನ್ನ ಯಾರು ಒಳಗಾಗಲಿಕ್ಕೆ ಆಗಲಿಲ್ಲ. ಆದರೆ ಈ ವ್ಯವಸ್ಥೆ ಒಳಗೆ ಬಹುಸಂಖ್ಯಾತರಾದಂಥ ನಿಮ್ಮಗಳ ಮತಗಳನ್ನು ಪಡೆದು ನಿಮ್ಮಲ್ಲಿ ಈ ಹಾಸನ ಒಂದು ಪ್ರಾತಿನಿಧ್ಯ ಸಿಕ್ಕರೆ ಯಾವ ರೀತಿ ನೀವೆಲ್ಲ ತೊಂದರೆಗೆ ಒಳಗಾಗಿದ್ರಿ, ಈ ದೇಶದ ರಾಜಕಾರಣದಲ್ಲಿ ನೀವು ಯಾವ ಇಕ್ಕಟ್ಟಿದ್ರಿ, ಅದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ನಿಮಗೆ ಬಂದಿದೆ. ಅದನ್ನೆಲ್ಲ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಂಡು ಇವತ್ತು ಇವತ್ತು ಏನೆಲ್ಲ ಹೇಳ್ತಾರೆ, ಒಬ್ಬ ಈ ದೇಶದ ಮಂತ್ರಿ ಇದ ಲೋಕಸಭೆಯಲ್ಲಿ ನಾವು ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆಗೆ ಬಂದಿರತಕ್ಕಂಥ ಮಾತು ಏನ್ ಹೇಳ್ತಾರೆ, ಅದಕ್ಕೆ ಇವರು ಆಚರಣೆ ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು, ಇದನ್ನು ನಾವು ಖಂಡಿಸ್ತಾ ಇರ್ತಕ್ಕಂಥ ಒಂದು ಅವರ ಪಕ್ಷದಿಂದ ಬರಲಿಲ್ಲ. ಇವತ್ತು ಹೇಳ್ತಾರೆ, ಅವತ್ತು ಹೋಯ್ತು, ಇವತ್ತು ಹೇಳ್ತಾರೆ ನಾವು 400 ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹೊರಟಿರೋದು, ನಮಗೆ 3ನೇ ಬಹುಮತದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಈ ಸಂವಿಧಾನವನ್ನು ನಾವು ತೆಗಿಬೇಕು, ಇದನ್ನು ಬದಲಾವಣೆ ಮಾಡಬೇಕು, ಅದಕ್ಕೋಸ್ಕರ ನಮಗೆ ಪಾರ್ಲಿಮೆಂಟ್ ನಲ್ಲಿ 3ನೇ ಬಹುಮತದಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇವರು ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡಿಲ್ಲ. ಅದ್ರ ಬಗ್ಗೆ ಈ ಪಕ್ಷದವರು ಉತ್ತರವನ್ನು ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನ ಕೊಡ್ತಕ್ಕಂಥ ಸೌಜನ್ಯತೆಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು. ಆದ್ರೆ ನೀವು ಯೋಚನೆ ಮಾಡಬೇಕು, ಇವತ್ತು ಯಾವ ದಲಿತ ವರ್ಗದ ಆಧಾರ ಸ್ತಂಭವಾಗಿರ್ತಕ್ಕಂಥ ಈ ಒಂದು ಸಂವಿಧಾನವನ್ನು ಬರ್ತಕ್ಕಂಥ ಕೀರ್ತಿ ದಲಿತ ಸಮುದಾಯಕ್ಕೆ ಸೇರುತ್ತೆ. ಆ ಒಂದು ಇಡೀ ಭಾರತ ದೇಶದ ಇಡೀ ಪ್ರಪಂಚದ ಮೂಲದಲ್ಲಿ ಇವತ್ತು ಭಾರತದ ಸಂವಿಧಾನವನ್ನ ಕೊಂಡಾಡ್ತಕ್ಕಂಥದ್ದು, ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತ ದೇಶದ ಯಾವುದೇ ರಾಷ್ಟ್ರದಲ್ಲಿ ಕೊಟ್ಟಲ್ಲ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ಇವರು ಭಾರತದ ಸಂವಿಧಾನವನ್ನು ಬದಲಾವಣೆ ಅಂತಕ್ಕಂಥ ಜಾತಿಯ ಪಕ್ಷವಾಗಿ
ಜಾತ್ಯತೀತ ಭಾವನೆಯನ್ನು ಮರೆತು ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡತಕ್ಕಂಥ ಈ ಪಕ್ಷ ತೆಗಿಬೇಕು ಅಂತಕ್ಕಂಥ ನೀವೇನು ನಿರ್ಧಾರ ಮಾಡಿದರೆ ಅದಕ್ಕೆ ನಾನು ನಿಜವಾಗ್ಲೂ ನಾನು ಅಭೂತಪೂರ್ವವಾದ ಸ್ವಾಗತವನ್ನು ನಿಮಗೆ ಬಯಸ್ತೇನೆ. ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿಗೂ ಆಯ್ತು 10 ವರ್ಷಗಳ ಕಾಲ ಹಿಂದೆ ಇಂದಿರಾ ಗಾಂಧಿ 15 ವರ್ಷಗಳ ಕಾಲ ಈ ದೇಶದ ರಾಜ್ಯದ ಆಡಳಿತವನ್ನು ನಡೆಸಿದರು. ಅವತ್ತು ದಲಿತರಿಗೆ ಯಾವ ರೀತಿ ಅವರ ಶ್ರೇಯಸ್ಸಿಗೆ ಅವರ ಕುಟುಂಬಕ್ಕೆ ಅವರನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರು. ಈ 10 ವರ್ಷಗಳ ಅವಧಿಯಲ್ಲಿ ಈ ದಲಿತ ಸಮುದಾಯವನ್ನ ಮೇಲೆತ್ತಕ್ಕಂಥ ಯುವಕರನ್ನು ಮೇಲೆತ್ತಕ್ಕಂಥ ಯಾವುದೇ ಒಂದು ವಿದ್ಯಾವಂತರ ಸಂಖ್ಯೆ ಇವತ್ತು ದಲಿತರಲ್ಲಿ ಜಾಸ್ತಿ ಇದೆ. ಎಲ್ಲಿ ನೋಡಿದರೂ ನಿರುದ್ಯೋಗ ಸಮಸ್ಯೆ ಪಾಠವಾಗ್ತಾ ಇದೆ. ಈ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಮೋದಿ ಅವರಿಂದ ಒಂದು ಕಿಂಚಿತ್ತು ಈ ಬಿಜೆಪಿ ಸರ್ಕಾರದಿಂದ ಒಂದು ಕಿಂಚಿತ್ತು ಕಾರ್ಯಕ್ರಮಗಳನ್ನ ಯೋಜನೆಯನ್ನ ಪ್ರಯೋಜನ ಮಾಡಿದಂತಕ್ಕಂಥದ್ದನ್ನು ಹೇಳಿ ಬಯಸ್ತೀರಾ? ಯಾವ ಒಂದು ಉದಾಹರಣೆ ಹೇಳಿ. 15 ಲಕ್ಷ ಕೆಲಸವನ್ನು ಎಲ್ಲರೂ 2 ಕೋಟಿ ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡ್ತೇನೆ ಅಂತ ಹೇಳಿದ್ರು. ಯಾರು ಕೊಟ್ಟ? ಅವರು ಹೇಳಿದ್ರು ಬೋರ್ಡ್ ಹಾಕಿ ಸರ್ಕಾರಿ ಕುಶಲ ಕೈಗಾರಿಕೆಗೆ ನಾವು ತರಬೇತಿ ಕೊಟ್ಟಿದ್ದೇವೆ, ಕುಶಲ ವ್ಯವಹಾರಕ್ಕೆ ಅಂತ ಹೇಳಿ ಒಬ್ಬರು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದನ್ನು ಮಾಡಲಿಲ್ಲ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ತಯಾರಾಗಲಿಲ್ಲ, ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವು ಆಲೋಚನೆಯನ್ನು ಮಾಡಬೇಕು. ಈ ಮೋದಿ ಅವರಿಂದ ಯಾವುದೇ ವರ್ಗಕ್ಕೆ ಯಾರಿಗೆ ಯಾವುದೇ ಯುವಕರಿಗೆ ಯಾವತ್ತೂ ನೆಮ್ಮದಿ ಕಂಡಿಲ್ಲ. ಅದರಿಂದ ಈ ಸಾರಿ ನಾವು ಹಾಸನ ಜಿಲ್ಲೆಯಲ್ಲಿ ನಿರ್ಧಾರ ಮಾಡಬೇಕು. ಮೋದಿ ಅವರ ಅಭ್ಯರ್ಥಿಗಳನ್ನು ಸೋಲಿಸತಕ್ಕಂಥ ಕೆಲಸವನ್ನ ಇವತ್ತೇನು ಇಬ್ಬರು ಅಡ್ಜಸ್ಟ್ಮೆಂಟ್ ಆಗಿ ನಿಂತಿದ್ದಾರೆ. ಹೇಳಿ ನಾವೇ ಪಕ್ಷ ಬಿಟ್ಟರೆ ಬಹಳ ಮಾತನಾಡಿದ್ರು. ಅವನು ಸೋಲಿಸಿ ಅಂತ ಹೇಳಿದ್ರು. ನೀವೇನ್ ಹೇಳ್ತಾ ಇದ್ರಿ? ಈ ದಲಿತ ಮತಗಳನ್ನ ಎಲ್ಲರ ಮತಗಳನ್ನು ಪಡಿಬೇಕಾದ್ರೆ ಯಾವ ಮಿತ್ರ ಪಕ್ಷವಾಗಿ ನೀವು ಓದಿದ್ರಿ? ನೀವೇನ್ ಹೇಳ್ತಾ ಇದ್ರಿ? ನನ್ನ ಜೀವಮಾನ ಇರುವುದು ನನ್ನ ದೇಶದಲ್ಲಿ ಮುಂದುವರೆದಷ್ಟೇ ಇರುವುದು. ಈ ಕೋಮುವಾದಿ ಪಕ್ಷವನ್ನ ನಾವು ಬೆಂಬಲಿಸಲಿಲ್ಲ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ರಲ್ಲ, ಈಗ ಹೆಂಗ್ ಓದಿದ್ವಿ? ಈ ಕೋಮುವಾದಿ ಪಕ್ಷ ಬೆಂಬಲವನ್ನು ತೆಗೆದುಕೊಂಡು ನೀವು ಈ ರಾಷ್ಟ್ರದಲ್ಲಿ ರಾಜಕಾರಣ ಮಾಡಿಕೊಳ್ಳಿಲ್ಲ. ಇದನ್ನು ಒಪ್ಪಿಲ್ಲ ಅಂತ ಈಗ ನೀವು ಮಾಡಿದ್ದು ತಪ್ಪಲ್ಲ. ಯಾರಾದ್ರೂ ಸಾಮಾನ್ಯ ಮನುಷ್ಯ ಮಾಡೋದು ಮಾತ್ರ ತಪ್ಪು ಅಂತ ಹೇಳಿದ್ದೀರಿ. ಹೌದು, ನಾವು ಈ ಬಿಜೆಪಿ ಯಾಕೆ ವಿರೋಧ ಮಾಡ್ತಿದ್ರೆ ಇದು ಕೋಮುವಾದಿ ಪಕ್ಷ, ಇದು ಎಲ್ಲ ವರ್ಗದ ಸರ್ವ ಸಮಾನವಾದಂತ ನ್ಯಾಯವನ್ನು ಕೊಡಬೇಕಂತ ಪಕ್ಷ ಅಲ್ಲ. ಇದು ಕೋಮುವಾದಿ ಪಕ್ಷ ಅಂತಕ್ಕಂಥ ಭಾವನಾತ್ಮಕ ಚಿಂತನೆ ಈ ರಾಷ್ಟ್ರದ ರಾಜಕಾರಣದಲ್ಲಿ ಆಗಿದೆ. ಅದನ್ನೇ ನಾವು ಸಾಕ್ಷಾತ್ಕೊಂಡು ನಾವು ವಿರೋಧ ಮಾಡ್ತೇವೆ. ಆದರೆ ನೀವು ಆಲೋಚನೆಯನ್ನ ಮಾಡಿಕೊಳ್ಳುತ್ತಿರುವಂತದ್ದು ಒಳ್ಳೆಯದು. ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ನೀವು ಮುಂದೆ ಒಳ್ಳೆಯ ನಿರ್ಧಾರವನ್ನು ಮಾಡಿ ಮುಂದೆ ಈ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ತೀರ್ಪು ನಿಮ್ಮಿಂದಲೇ ಪ್ರಾರಂಭವಾಗಲಿ. ಈ ಭಾರತ ಓಟಿನಿಂದಲೇ ಪ್ರಾರಂಭವಾಗಲಿ. ಇದೇ ಮೊದಲನೇ ಸಭೆ. ಈ ಸಭೆಯನ್ನು ನೀವೇ ಕರೆದು ಮಾಡಿದ್ದೀರಿ. ದಲಿತರಿಗೆ ಈ ಕೀರ್ತಿ ಸೇರಲಿ, ನಿಮ್ಮ ನಾಯಕತ್ವಕ್ಕೆ ಈ ಕೀರ್ತಿ ಸೇರಲಿ. ಎಲ್ಲ ಒಟ್ಟಿಗೆ ಸೇರಿ ಈ ಸಾರಿ ದಲಿತ ಸಮುದಾಯ ಎಷ್ಟು ನಿಂತಿದೆ, ಈ ನಾಯಕತ್ವ ಈ ಜಿಲ್ಲೆಯ ನಾಯಕತ್ವದ ವಿರುದ್ಧ ಎಷ್ಟು ನಿಂತಿದೆ ಅಂತಕ್ಕಂಥ ಸಾಬೀತು ಮಾಡ್ತೀರಿ. ಇದೇ ರೀತಿ ಮುಂದೆ ಇದೇ ರೀತಿ ನೀವು